ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಿನ್ನ ವೈರಿಗಳನ್ನು ಪ್ರೀತಿಸು. ಬಹಳ ಕಷ್ಟ. ಎಲ್ಲಾದರೂ ನಮ್ಮ ವೈರಿಗಳನ್ನು ಪ್ರೀತಿಸುವುದಕ್ಕೆ ಆಗ್ತದ? ಜನರನ್ನು ದ್ವೇಷಿಸುವ ತಪ್ಪು ಮನೋಭಾವದ ಬಗ್ಗೆ ಯೇಸು ಭಾಳ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 43ರಲ್ಲಿ ನೀವು ನೋಡಿ, ನೀನು ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕು ಎಂದು ಹೇಳಿರುವುದನ್ನು ನೀವು ಕೇಳಿದ್ದೀರಿ. ಅಂದರೆ ನಿಮ್ಮ ನೆರೆಯವರನ್ನು ಪ್ರೀತಿಸಿ, ಶತ್ರುಗಳನ್ನು ದ್ವೇಷಿಸಬೇಕೆಂದು ಹೇಳಿದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ಇಲ್ಲಿ ಒಂದು ವ್ಯತ್ಯಾಸವಾಗಿದೆಯಲ್ಲ, ಆ ವ್ಯತ್ಯಾಸ ಏನಪ್ಪ ಅಂತಂದರೆ, ನಿನ್ನ ವೈರಿಗಳನ್ನು ನೀನು ಪ್ರೀತಿಸು. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲರು ಕಾನಾನ್ಯರನ್ನು ದ್ವೇಷ ಮಾಡಿದರು. ಅವರು ಫಿಲಿಸ್ಟೀರಿಯನ್ನೂ ದ್ವೇಷ ಮಾಡಿದರು. ಅಮೋರಿಯರು ಹಾಗೂ ಮೊವಾಬ್ಯರು ಹೀಗೆ ಅನೇಕರನ್ನು ಅವರು ದ್ವೇಷಿಸಿದರು. ಆ ದ್ವೇಷ ಅವರನ್ನು ಅದು ನಾಶ ಮಾಡುವುದಕ್ಕೆ ಉದ್ದೇಶ ಆಗಿತ್ತು. ಆದರೆ ಯೇಸು ಹೇಳ್ತಾರೆ, ನಾನು ನಿಮಗೆ ಹೇಳ್ತೇನೆ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ. ನೀವೇನು ಮಾಡಿ? ನಿನ್ನ ವೈರಿಗಳನ್ನು ಪ್ರೀತಿಸು, ನಿನ್ನ ಶತ್ರುಗಳನ್ನು ಪ್ರೀತಿಸು. ಹಾಗಾದರೆ ಕಾಲಮಾನಗಳಲ್ಲಿ ದೇವರು ಬದಲಾಗಿದ್ದಾರಾ? ಮನುಷ್ಯನಿಗೆ ಯೇಸು ಕ್ರಿಸ್ತನು ಜೀವಿಸಿದಂತೆಯೇ ಜೀವಿಸುವ ಅತ್ಯುನ್ನತವಾದಂಥ ಸಾಧ್ಯತೆಗಳಿವೆ. ಹಳೆಯ ಒಡಂಬಡಿಕೆಯಲ್ಲಿ ಮನುಷ್ಯನು ಯೇಸುವು ಜೀವಿಸಿದಂತೆ ಜೀವಿಸಲು ಒಂದು ಸಮರ್ಥವಾದಂಥ ಒಂದು ಪ್ಲಾಟ್ಫಾರ್ಮ್ ಇರಲಿಲ್ಲ. ಪವಿತ್ರಾತ್ಮನಿಲ್ಲದೆ ದೇವರು ಬಯಸುವ ರೀತಿಯಲ್ಲಿ ನಿಮ್ಮ ಶತ್ರುಗಳನ್ನು ನಿಜವಾಗಿಯೂ ಪ್ರೀತಿಸುವುದು ಅಸಾಧ್ಯ. ನೀವು ತುಂಬ ದಯಾಳು ಆಗಿದ್ದರೆ ಮಾತ್ರ ಸ್ವಲ್ಪ ಗೌರವವನ್ನು ಪಡೆದುಕೊಳ್ಳಬಹುದು. ಆದರೆ ನಿಮ್ಮಲ್ಲಿ ದಯಾಳತ್ವ ಇಲ್ಲ ಅಂದರೆ ನೀವು ಪ್ರೀತಿಸುವುದಕ್ಕೆ ಅಸಾಧ್ಯ. ನೀವು ನಿಮ್ಮ ಶತ್ರುಗಳನ್ನು ಪ್ರೀತಿಸಿ. ಆದರೆ ದೇವರ ಮಹಿಮೆಗಾಗಿ ನಿಮ್ಮ ಶತ್ರುಗಳನ್ನು ಪ್ರೀತಿಸುವುದರ ಬಗ್ಗೆ ಹೇಗೆ? ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಂಥ ವ್ಯಕ್ತಿ ಮಾತ್ರ ಅದನ್ನು ಮಾಡುವುದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನೀವು ಗ್ರಹಿಸಿದ್ದೀರಾ, ಅರಿತಿದ್ದೀರಾ? ಆದ್ದರಿಂದ ನಾನು ನಿಮಗೆ ಹೇಳ್ತೇನೆ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿ ಮತ್ತು ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥಿಸಿರಿ. ಜಗತ್ತಿನಾದ್ಯಂತ ಶಿಷ್ಯರಾಗಿರ್ತಕ್ಕಂಥ ಎಲ್ಲ ವಿಶ್ವಾಸಿಗಳು ನಾವು ಕರ್ತನ ಆಜ್ಞೆಗಳನ್ನು ಉಪದೇಶ ಮಾಡಬೇಕು ಅನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗ್ತದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಸಹಾಯ ಮಾಡು ಸ್ವಾಮಿ, ಮನ್ನಿಸು ದೇವರೇ. ಅಪ್ಪ, ನಿಮ್ಮ ಕೃಪೆಯಿಂದ ನೀವು ನಮ್ಮನ್ನು ನಡೆಸಿದಂಥ ವಿಧಾನಕ್ಕಾಗಿ ಸ್ತೋತ್ರಪ್ಪ ದೇವರೇ. ಮಕ್ಕಳು ಪರೀಕ್ಷೆಗಳಿಗೆ ಸಿದ್ಧತೆ ಆಗ್ತಿರುವಂಥ ಸಂದರ್ಭದಲ್ಲಿ ದೇವರೇ ಯೇಸುವೆ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಮಕ್ಕಳೊಟ್ಟಿಗೆ ನೀವಿದ್ದು ಸ್ವಾಮಿ ಒಂದು ವಿಶೇಷವಾದಂಥ ಜ್ಞಾನದ ವರವನ್ನು ಕೊಟ್ಟು ಮಕ್ಕಳನ್ನು ನಡೆಸು. 7 ಲ್ಯಾಂಪ್ ಚಾನಲನ್ನು ಆಶೀರ್ವಾದ ಮಾಡು. 7 ಲ್ಯಾಂಪ್ ಚಾನಲ್ ನೋಡ್ತಾ ಇರತಕ್ಕಂಥ ಮಕ್ಕಳನ್ನು ಆಶೀರ್ವದಿಸಪ್ಪ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ.